ಮಕ್ಕಳು ಎಂತ ಹಂಗೆ ಗೈಸ್ ನನ್ ಕತ್ತೆಲ್ಲ ಮುರಿದಾಕ್ಬಿಟ್ಟಿದ್ದಾಳೆ. ಅಲಿಶ್ನ ಮಾರೋದಕ್ಕೆ ಹೋಗ್ತಾ ಇದ್ವಿ ಗೈಸ್. ನಮ್ಮ 100 ರೂಪಾಯಿಗೆ 4, 5, 6. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್ ಇವತ್ತು ಶುಕ್ರವಾರ, ಅದಕ್ಕೆ ಸೀರೆ ಉಟ್ಕೊಂಡು ರೆಡಿ ಆಗಿದ್ದೀನಿ. ಪೂಜೆ ಮಾಡಬೇಕು ಗೈಸ್, ಇನ್ನು ಪೂಜೆ ಮಾಡಬೇಕು. ನೆನ್ನೆ ಗುರುವಾರ ಎಲ್ಲ ಪೂಜೆ ಮಾಡಿದ್ನಲ್ವ, ಹೂವು ಏನಿಡೋ ಅಷ್ಟಿಲ್ಲ, ಸುಮ್ಮನೆ ದೀಪ ಹಚ್ಚೋದಷ್ಟೇ. ನೆನ್ನೆ ಫ್ರೆಶ್ ಆಗಿತ್ತು, ಹೂವು ಚೆನ್ನಾಗಿತ್ತು, ಅದಕ್ಕೆ ಹಾಗೆ ಇದೆ. ಬನ್ನಿ ಇವಾಗ ಒಂದು ರಂಗೋಲಿ ತೋರಿಸ್ತೀನಿ. ಸಿಂಪಲ್ಲಾಗಿ ಒಂದು ರಂಗೋಲಿ ಹಾಕಿದ್ದೀನಿ, ಹೇಗಿದೆ ಅಂತ ತೋರಿಸ್ತೀನಿ. ಗೈಸ್ ಈಗ 2 ಬ್ಲೌಸ್ ಕಟ್ ಮಾಡಿದ್ದೀನಿ. ಈ 2 ಬ್ಲೌಸು ಸ್ಟಿಚ್ ಮಾಡಬೇಕು. ಇದು ಬಂದು ಕಟ್ ವರ್ಕ್ ಡಿಸೈನು. ಈ ಸಾರಿ ಅಂತೂ ಬರೀ ಕಟ್ ವರ್ಕ್ ಡಿಸೈನೇ ಬರ್ತಾಯಿದೆ. ಆಲ್ರೆಡಿ ಒಂದು 3-4 ಬ್ಲೌಸಸ್ ಏನೋ ಹೊಲ್ದ್ಬಿಟ್ಟಿದ್ದೀನಿ. ಇದೊಂದು 2 ಇದೆ ಬರೀ ಕಟ್ ವರ್ಕ್ ಬ್ಲೌಸ್ ಡಿಸೈನು. ಇದು ಇವಾಗ ಸ್ಟಿಚ್ ಮಾಡಬೇಕು. ಮತ್ತು ಇನ್ನು ಒಂದು ಇದೂ ಕಟ್ ಮಾಡಿಲ್ಲ ಇನ್ನು, ಇದು ಕೂಡ ಸ್ಟಿಚ್ ಮಾಡಬೇಕಾಗಿದೆ. ಹಾಗೆ ಈ ಡಿಸೈನ್ ತೋರಿಸ್ತೀನಿ ರೀ ಗೈಸ್. ಹಾಗೆ ನಾನು ಯೆಲ್ಲೋ ಕಲರ್ ಸ್ಯಾರಿ, ನನ್ನ ಹತ್ರ ತುಂಬ ಯೆಲ್ಲೋ ಕಲರ್ ಸ್ಯಾರೀಸ್ ಆಗಿಬಿಟ್ಟಿದೆ ಗೈಸ್. ಅದೇನೋ ಗೊತ್ತಿಲ್ಲ, ಯೆಲ್ಲೋ ಕಲರ್ ಅಂದರೆ ಯೆಲ್ಲೋ ಕಲರ್ ಮೇಲೇ ಹೋಗುತ್ತೆ ನನಗೆ ಸೀರೆಗಳೆಲ್ಲ. ಯೆಲ್ಲೋ ಕಲರ್ ಜಾಸ್ತಿ ಇದೆ ನನ್ನ ಹತ್ರ ಸೀರೆಗಳು. ತೋರಿಸ್ತೀನಿ ಗೈಸ್. ನೆಕ್ಸ್ಟು ಯಾವತ್ತಾದರೂ ಒಂದು ವ್ಲಾಗ್ ಮಾಡ್ತೀನಿ ಸ್ಯಾರೀಸ್ದು. ಆಲ್ರೆಡಿ ಲಾಸ್ಟ್ ಟೈಮ್ 2 ಇಯರ್ ಬ್ಯಾಕ್ ಏನೋ ಒಂದು ಮಾಡಿದ್ದೆ ಅಂದ್ಕೊತೀನಿ, ಆಮೇಲೆ ಮಾಡಲೇ ಇಲ್ಲ. ಅದಕ್ಕೆ ಈ ಸರಿ ಸ್ಯಾರೀಸ್ದೆಲ್ಲ ಒಂದು ವ್ಲಾಗ್ ಮಾಡೋಣ ಅಂದ್ಕೊಂಡಿದ್ದೀನಿ, ನೋಡೋಣ. ಹಾಗೆ ನನ್ನ ಹತ್ರ ಯೆಲ್ಲೋ ಕಲರ್, ಅದು ಯಾಕೆ ನನ್ನ ಹತ್ರ ಯೆಲ್ಲೋ ಕಲರ್ ಬಂದು ಬೀಳುತ್ತೋ ಗೊತ್ತಿಲ್ಲ. ನಮ್ಮಮ್ಮನೂ ಅಷ್ಟೇ ಬೈತಾ ಇರ್ತಾರೆ, ಯಾವಾಗ ನೋಡಿದ್ರು ಯೆಲ್ಲೋ ಕಲರೇ ತೊಗೊತೀಯಲ್ಲ ಅಂತ. ನಮ್ಮಮ್ಮ ಹತ್ರ ಒಂದು ಸೀರೆನೂ ಇಲ್ಲ ಗೈಸ್ ಯೆಲ್ಲೋ ಕಲರು. ಅದಕ್ಕೆ ಏನೋ ಗೊತ್ತಿಲ್ಲ, ಯೆಲ್ಲೋ ಕಲರ್ ನೋಡಿದ ತಕ್ಷಣ ಇಷ್ಟ ಆಗಿಬಿಡುತ್ತೆ. ಅದು ಕಾಂಬಿನೇಷನ್ನು ಒಂದೊಂದು ಕಲರು ಇನ್ನೂ ಇಷ್ಟ ಆಗುತ್ತೆ. ಯೆಲ್ಲೋ ಕಲರ್ ಮೇಲೆ ಇವಾಗಲೂ ಇಷ್ಟ ಆಗುತ್ತೆ, ಆದರೆ ಜಾಸ್ತಿ ತೊಗೊತಾ ಇಲ್ಲ ಇವಾಗ. ಅಷ್ಟೊಂದು ಇರೋದನ್ನೆಲ್ಲ ಹಾಗೆ ಇಟ್ಟಿದ್ದೀನಿ. ಯೆಲ್ಲೋ ಕಲರು ಸಾಮಾನ್ಯವಾಗಿ ಮದುವೆಗಳಲ್ಲಿ ಹಳದಿ ಶಾಸ್ತ್ರಕ್ಕೆಲ್ಲ ಯೂಸ್ ಆಗುತ್ತಲ್ಲ, ಅದಕ್ಕೆ ತಗೊಂಡೆ. ಒಂದೇ ಸೀರೆನ ಎಷ್ಟು ಮದುವೆಗೆ ಅಂತ ಉಟ್ಕೊಳ್ಳೋದು ಯೆಲ್ಲೋ ಕಲರ್ದು, ಹಾಗಂತ ಬರೀ ಯೆಲ್ಲೋ ಕಲರ್ ಸ್ಯಾರಿನೂ ತೊಗೊಳೋದಕ್ಕಾಗಲ್ವಲ್ಲ. ಆದರೂ ಕೂಡ ನನ್ನ ಹತ್ರ ಯೆಲ್ಲೋ ಕಲರ್ ಸ್ಯಾರೀಸ್ ಜಾಸ್ತಿನೇ ಇದೆ ಗೈಸ್. ಅದಕ್ಕೆ ಇನ್ಮೇಲೆ ಯೆಲ್ಲೋ ಕಲರ್ ತೊಗೊಳಲ್ಲ ಗೈಸ್, ಏನೇ ಆಗಲಿ ತೊಗೊಳಲ್ಲ. ಓಕೆ ಗೈಸ್, ಬನ್ನಿ ಈಗ ಪೂಜೆ ಮಾಡಿಬಿಟ್ಟು ಸ್ವಲ್ಪ ಸ್ಟಿಚಿಂಗ್ ಮಾಡೋದಿದೆ. 2 ಬ್ಲೌಸ್ ಸ್ಟಿಚ್ ಮಾಡಬೇಕು, ಅದಕ್ಕೆ ಅಂಗಡಿಗೆ ಹೋಗ್ತಾಯಿದ್ದೀನಿ ಈಗ. ಬನ್ನಿ ಹೋಗೋಣ ಗೈಸ್. ಹಾಗೆ ಕಾಫಿ ಮಾಡಿಕೊಂಡೆ, ಸ್ವಲ್ಪ ಕಾಫಿ ಕುಡಿದ್ಬಿಟ್ಟು ಹೋಗೋಣ ಅಂದ್ಬಿಟ್ಟು. ಟೈಮ್ ಆಯಿತು, ಇನ್ನೇನು ಹೋಗ್ಬೇಕೀಗ. ಅಷ್ಟರಲ್ಲಿ ಒಂದು ಸ್ವಲ್ಪ ಕಾಫಿ ಕುಡಿದ್ಬಿಟ್ಟು ಹೋಗ್ಬಿಡೋಣ. ಟೀ ಇಟ್ಟರೆ ಲೇಟ್ ಆಗುತ್ತೆ ಅಂದ್ಬಿಟ್ಟು ಕಾಫಿ ಮಾಡ್ಕೊಂಡಿದ್ದೀನಿ ಗೈಸ್. A few moments later. ಗೈಸ್, ನಮ್ಮ ಪೂಜಾ ಓಟ್ಸ್ ಮಾಡ್ತಾ ಇದ್ದಾಳೆ. ಏನು ಓಟ್ಸ್ ಮಾಡ್ತಾ ಇದೀಯಾ? ಕ್ವಿಕರ್ ಓಟ್ಸ್ ಮಾಡ್ತಾ ಇದ್ದೀನಿ. ಅದೊಂದೇ ಬರೋದು ನಮ್ಮ ಪೂಜೆಗೆ ಗೈಸ್. ಕಿಚನಲ್ಲಿ ಓಟ್ಸ್ ಮಾಡೋಕ್ಕೆ ಹೋಗಿದ್ದಾಳೆ. ಫ್ಯಾನ್ ನೋಡಿ ಎಷ್ಟು ಜೋರಾಗಿ ಇಟ್ಟಿದ್ದಾಳೆ. ನಾನು ಯಾವಾಗ ಕುತ್ಕೊಂಡಿದ್ದೆ ನೋಡಿ ಗೈಸ್, ಏನು ಇಡ್ತಾಳೆ, ಫ್ಯಾನ್ ಜೋರಾಗಿ ಇಟ್ಬಿಡ್ತಾಳೆ. ಬರೀ ಹಾಲಿಗೆ ಫ್ಯಾನ್ ಹಾಕೋದು. ಕುತ್ಕೊಂಡಿದ್ರು ಗೈಸ್, ಎಷ್ಟು ಡೌ ಮಾಡ್ತಾರೆ ಅಂದರೆ ನಮ್ಮಮ್ಮ ಬಲೆ ಕಲ್ತ್ಕೊಬಿಟ್ಟಾಳೆ. ಹೌದು ಮರಿ ನಂಗೆ ಇಟ್ಕೊಬೇಡಮ್ಮ, ಹಂಗೆ ಇಟ್ಕೋಬೇಡಮ್ಮ ತಾಯಿ. ಓ ಮೊನ್ನೆ ಹಂಗೆ ಗೈಸ್, ನನ್ನ ಕತ್ತೆಲ್ಲ ಮುರಿದಾಕ್ಬಿಟ್ಟಿದ್ದಾಳೆ ಗೈಸ್. ನನ್ನ ಕತ್ ಮುರಿದಾಕ್ಬಿಟ್ಟಿದ್ದಾಳೆ. ಬನ್ನಿ ಕಾಪಾಡಿ. ಸುತ್ತ ಬಿದ್ದುಬಿಡು, ಇಟ್ಕೊಂತೀನಿ ಹಿಂಗೆ. ನನ್ನ ಕೈ ಮುರಿದೋಗ್ಬಿಡುತ್ತೆ ನೀನು ಹಿಡ್ಕೊಳಕ್ಕೋದ್ರೆ. ಎಷ್ಟು ಕೆ ಜಿ ಇದೆಯಮ್ಮ? 80 kg ಇದೆಯಾ? 100 kg ಇದ್ದೀನಿ. ಎನಿ ಪ್ರಾಬ್ಲಮ್? ಏನು ಪ್ರಾಬ್ಲಮ್? ಕಮ್ಮಿ ಮಾಡ್ಕೋ ಸ್ವಲ್ಪ. ಇವಳಿಗೇನಾದರೂ ಪ್ರಾಬ್ಲಮ್ಮ ಗೈಸ್? ನಾನು 100 kg ಇದ್ದೀನಿ. ನಿನ್ಗೇನು ಪ್ರಾಬ್ಲಮ್ ಹೇಳು? ನಾನಾದರೆ ನಿನ್ಗೇನು ಪ್ರಾಬ್ಲಮ್ಮು? ನಾವೇ ತಾನೇ ನಿಮ್ಮನ್ನು ನೋಡಬೇಕಾಗಿರೋದು ಕಣ್ಣಲ್ಲಿ. ಓ ಹಂಗೆ
ನೋಡಿ ಗೈಸ್ ಅವ್ರು ನೋಡ್ಬೇಕು ಅಂದ್ಬಿಟ್ಟು ನಮ್ಮ ವೆಯ್ಟ್ ಕಮ್ಮಿ ಮಾಡ್ಕೋಬೇಕಂತ ಇವಾಗಿಲ್ಲ. ನೋಡ್ಕೊಳ್ಳಿ ಎಂತ ಮಕ್ಕಳು ಎಂತ ಮಕ್ಕಳು. ಜೀವನನೇ ಬೇಜಾರಾಗ್ಬಿಡುತ್ತೆ. ನೋಡಿ ಹೆಂಗೆ ಹೇಳ್ಬಿಟ್ರು. ಯಾವಾಗ ನೀನು ನಂಗೆ ತಿರ್ಸ್ಬೇಡ, ನಂಗೆ ಭಯ ಆಗ್ತೈತೆ. ತಲೆ ಸುತ್ತ ಬರ್ತೈತೆ. ಬಿದ್ದದೆ ಗೈಸ್, ನನ್ನ ಕೈಲಿ ಆಗ್ತಾ ಇಲ್ಲ. ನಂಗೂ ತಲೆ ತಿರುಗ್ತೈತೆ. ನಿಂತ್ಕೊಂಡು ಕ್ರೊಕೊಡೈಲ್ ಗೈಸ್, ರಾತ್ರಿ ಒಂದು ಕ್ರೊಕೊಡೈಲ್ ಫಿಲಮ್ ಮೂವಿ ನೋಡಿದ್ರಿ. ಅದರಲ್ಲಿ ನಮ್ಮ ಪೂಜಾ ಥರನೇ ಇತ್ತು. ಗೈಸ್ ಈಗ ಟೈಮ್ ಆಯಿತು 5 ಗಂಟೆ. ಇನ್ನು ಸಂಜೆ ಪೂಜೆ ಮಾಡಿಬಿಟ್ಟು ಇವತ್ತು ಏನು ಮಾಡೋದೋ ಗೊತ್ತಿಲ್ಲ ಗೈಸ್. ತಲೆನೇ ಓಡ್ತಾ ಇಲ್ಲ. ಪ್ರತಿದಿನ ಲಾಗ್ ಮಾಡೋದು, ಯಾವ ಲಾಗ್ ಮಾಡಬೇಕು, ಏನು ಮಾಡಬೇಕು, ತಲೆನೇ ಕೆಟ್ಟೋಗ್ತಾ ಇದೆ. ಏನು ಮಾಡೋದು, ಯಾವ ಥರ ಲಾಗ್ಸ್ ಮಾಡಿದ್ರೆ, ಯಾವ ಥರ ವೀಡಿಯೋಸ್ ಮಾಡಿದ್ರೆ ಇಷ್ಟ ಆಗುತ್ತೋ ನಿಮ್ಗೆ ಗೊತ್ತಿಲ್ಲ. ಏನು ಮಾಡೋದು, ಬೇಜಾರಾಗ್ಬಿಟ್ಟಿದೆ ಗೈಸ್. ನಮ್ಮ ಪೂಜಾ ಅಂತೂ ಇವಾಗ ಎಕ್ಸಾಮ್ ನಡೆಯೋದಕ್ಕೆ ಅವಳಂತೂ ಬರೋಲ್ಲ. ಏನು ಮಾಡಲಿ, ನನ್ನ ತಲೆಗೆ ಐಡಿಯಾನೇ ಬರ್ತಾಯಿಲ್ಲ. ಪ್ರತಿದಿನ ಇದು ಪ್ರತಿಯೊಬ್ಬರು ಕ್ರಿಯೇಟರ್ಸ್ಗೂ ಇದೇ ಥರ ಅನಿಸುತ್ತೆ. ನಾಳೆ ಏನು ಮಾಡಲಿ, ನಾಳೆ ಯಾವ ವಿಡಿಯೋ ಹಾಕಲಿ ಅನ್ನೋದೇ ಮೈಂಡಲ್ಲಿರುತ್ತೆ. ಏನು ಮಾಡೋದು, ಯಾವ ವಿಡಿಯೋ ಮಾಡಬೇಕು ಅನ್ನೋದೇ ತಲೆಗೆ ಹೋಗ್ತಾ ಇಲ್ಲ ಗೈಸ್. ಆ ಥರ ಆಗಿಬಿಟ್ಟಿದೆ. ದೇವರೇ, ಏನಕ್ಕಾದರೂ ಯೂಟ್ಯೂಬ್ ಬೋದ್ವೋ ಅನಿಸ್ಬಿಡುತ್ತೆ ಒಂದ್ಸರಿ. ನಿಜವಾಗ್ಲೂ ಅನಿಸ್ತೈತಿ ಅಲ್ಲ ಪೂಜಾ? ಗೈಸ್ ಓಟ್ಸ್ ಮಾಡ್ಕೊಂಡು ಬಂದ್ಲು ನೋಡಿ. ನಮ್ಮ ಪೂಜಾ ಓಟ್ಸ್ ಮಾಡಿದ್ರೆ ಸರಿಯಾಗಿ ಬೇಯಿಸೋದೇ ಇಲ್ಲ ಗೈಸ್. ನೋಡಿ ಈ ಥರ ಇರುತ್ತೆ. ಇನ್ನೊಂದು 2 ನಿಮಿಷ ಬೇಯಿಸಿದ್ರೆ ಅವ್ರ ಅಪ್ಪನ ಮನೆಗೆ ಗಂಟೆನಾರ ಹೋಗ್ಬಿಡುತ್ತಾ. ಇನ್ನೊಂದು ಚೂರು ಬೇಯಿಸ್ಬೇಕು, ಈ ಥರ ಇರಬಾರ್ದು. ಕಲಿಸ್ತಾ ಇರಬೇಕು ಇನ್ನೊಂದು ಚೂರು. ನಾನು ಮಾಡಿದೆ ಹೆಂಗಿರುತ್ತೆ ಗೊತ್ತಾಗಲ್ವಾ? ನೋಡಿ ಹಲಸಿನ ಅಂತ ಯಾರೋ ಕೊಟ್ಟಿದ್ದಾರೆ, ಕಟ್ ಮಾಡ್ಕೊತವ್ರೆಲ್ಲ. ಇದನ್ನು ಕಟ್ ಮಾಡಿ ಯಾರು ತಿನ್ನಲ್ಲ ಗೈಸ್, ಯಾರೋ ಕೊಟ್ಟಿದ್ರು. ಬಿಡಿಸಿಟ್ಟಿದ್ರೆ ಹಿಂಗೆ ಎತ್ಕೊಂಡು ಹಿಂಗೆ ತಿನ್ಬೋದು. ಈ ಹಲಸಿನಕಾಯಿ ಕುಯ್ಯೋದೇ ಕಷ್ಟ, ಯಾರಿಗೂ ಇಷ್ಟ ಆಗಲ್ಲ. ಅದು ತಿನ್ನಕ್ಕೆ ಮಾತ್ರ ಇಷ್ಟ. ನಿಮ್ಮ ಅಪ್ಪಗೆ ಇದ್ದಿದ್ದು ಬರಲ್ಲ ಹಲಸಿನ ಹಣ್ಣು ಕುಯ್ಯೋಕ್ಕೆ. ಚೆನ್ನಾಗೈತೆ ಇದು. ಹಂಗೆ ಇಟ್ಟಿದ್ರೆ ಗೈಸ್ ಯಾರೂ ತಿನ್ನಲ್ಲ, ಅಲ್ಲೇ ಕೊಳ್ತೋಗ್ಬಿಡುತ್ತೆ. ಇವ್ರಿಗೆಲ್ಲ ಇದು ಬಿಡಿಸಿ ಕೊಟ್ಟರೆ ತಿಂತಾರೆ, ಅದಕ್ಕೆ ಬಿಡಿಸ್ಕೊಡ್ತಾ ಇದ್ದೀನಿ. ಇಲ್ಲ ಅಂದರೆ ಸುಮ್ಮನೆ ವೇಸ್ಟ್ ಆಗಿಬಿಡುತ್ತೆ. ಚೆನ್ನಾಗಿದೆ ಟೇಸ್ಟು. ಹಲಸಿನಕಾಯ್ದು ಇದು ಬಿಸಾಕೋಣ. ಸಾಂಬಾರು ಪಲ್ಯ ಮಾಡ್ಬೋದು. ಯಾರು ಮಾಡ್ತಾರೆ? ಲಾಸ್ಟ್ ಟೈಮ್ ಒಂದ್ಸರಿ ಮಾಡಿದ್ದಲ್ಲ ಮೌ ಚೆನ್ನಾಗಿರಲಿಲ್ಲ. ಬೀಜದಲ್ಲಿ ಮಾಡಬೇಕಂತೆ ಅವ್ರಿಗೊಂದೊಂದು. ಬೀಜದಲ್ಲೇ ಇದು ನೋಡು, ಇನ್ನೇನು ಕಾಯಲ್ಲ ನಾನು ಹೇಳಿದ್ದು. ತಿನ್ನು ಚೆನ್ನಾಗಿರುತ್ತೆ ಟೇಸ್ಟ್. ನಾರದು ಆದರೆ ಸ್ವೀಟ್ ನಾರು ಬೇರೆ ಥರ ದಪ್ಪ ಬರುತ್ತೆ ಅದು. ಚೆನ್ನಾಗಿದೆ. ಗೈಸ್ ನಾವು ಚಿಕ್ಕ ಮಕ್ಕಳಿರುವಾಗ ಹಲಸಿನ ಹಣ್ಣು ಮಾರೋದಕ್ಕೆ ಹೋಗ್ತಾ ಇದ್ವಿ ಗೈಸ್. ನಮ್ಮ ಅಜ್ಜಿ ಕಲಿಸ್ತಾ ಇದ್ರು. ಅವಾಗೆಲ್ಲ 1 ರೂಪಾಯಿಗೆ 4, 5 ಆ ಥರ. 1 ರೂಪಾಯಿಗೆ 4 ಇಲ್ಲ ಒಂದೊಂದ್ಸರಿ 7, 8 ಕೂಡ ಕೊಡ್ತಾ ಇದ್ವಿ. ನಮ್ಮದೇ ಮರ ಇತ್ತು ನಮ್ಮ ಅಜ್ಜಿಯವ್ರದ್ದು. ಅವಾಗ ನಮ್ಮ ಅಜ್ಜಿಯವ್ರು, ನಾವಿನ್ನ ಚಿಕ್ಕ ಮಕ್ಕಳಲ್ವಾ, ಅವಾಗ ನಮ್ಮ ಅಜ್ಜಿಯವ್ರು ನಮ್ಮನ್ನು ಕಳಿಸ್ತಾ ಇದ್ರು. ಊರೆಲ್ಲ ಒಂದು ರೌಂಡ್ ಹೊಡ್ಕೊಂಬರ್ತಾ ಇದ್ವಿ. ಹಲಸಿನ ಹಣ್ಣು ಬೇಕದಮ್ಮ ಹಲಸಿನ ಹಣ್ಣು. ಅದಕ್ಕೆ ಮತ್ತೆ ಹಲಸಿನ ಹಣ್ಣು ಕುಯ್ತಾ ಇರ್ಬೇಕಾದ್ರೆ ವಿಡಿಯೋ ಮಾಡು ಏನೋ ಹೇಳ್ಬೇಕು ಅಂದ್ಬಿಟ್ಟು ಮಾಡ್ತಾ ಇದ್ದಿದ್ದು. ನನಗೆ ಗೊತ್ತಿರಲಿಲ್ಲ ಇನ್ಸಿಡೆಂಟು. ನಮ್ಮ ಪೂಜಾಗೆ ಅದಕ್ಕೆ ಅದು ಟೈಮ್ ಬಂದಾಗ ಅವೆಲ್ಲ ಆಚೆ ಬರೋದು. ಯಾವಾಗಲೂ ನಾವು ಹೇಳ್ಕೊಂಡು ಕುತ್ಕೊಳಕ್ಕಾಗುತ್ತಾ? ಅದು ಓಲ್ಡ್ ಮೆಮೊರೀಸ್ ಎಲ್ಲನೂ ಯಾವ ಟೈಮಲ್ಲಿ ಬರುತ್ತೋ ಆಚೆಗೆ ಗೊತ್ತಿಲ್ಲ. ಇವಾಗ ಹಲಸಿನ ಹಣ್ಣು ಬಂತು, ಅದು ಹೇಳಿದೆ ಅಷ್ಟೇ. ನೋಡಿ ಗೈಸ್, ಇವಾಗ ಹಲಸಿನ ಹಣ್ಣು ತಿಂದೆ ಎಷ್ಟೋ ದಿನ ಆಗೋಯ್ತು. ನಮ್ಮದು ಜಮೀನೆಲ್ಲ ಮಾರಾಕ್ಬಿಟ್ಟಿದ್ದಾರೆ ಗೈಸ್. ಅದಕ್ಕೆ ಆ ಹಲಸಿನ ಹಣ್ಣು ಮರ ಕೂಡ ಹೊರಟೋಯ್ತು. ಇಲ್ಲ ಅಂದಿದ್ರೆ ಇವಾಗಲೂ ಐತೆ ಆ ಮರ, ಆದರೆ ಹಣ್ಣು ಬಿಡ್ತಾಯಿತ್ತು ಇಲ್ವೋ ಗೊತ್ತಿಲ್ಲ. ಜಮೀನು ಮಾರಾಕ್ಬಿಟ್ಟಿದ್ದಾರೆ.
ಇಲ್ಲ ಅಂದಿದ್ರೆ ನಮ್ಗೆ ಅರಿಶಿಣಕ್ಕೆ ಬರನೇ ಇರ್ತಾ ಇರಲಿಲ್ಲ ಗೈಸ್. ನಿಜ, ಇದನ್ನ ಯಾರು ತಗೊಂಡು ತಿನ್ಬೇಕು ಅಂತ ಅನ್ಸೋದೇ ಇಲ್ಲ ನಮಗೆ. ತುಂಬಾ ವರ್ಷನೇ ಆಯ್ತು. ಯಾರೋ ನಮ್ಮ ಮನೇಲಿ ಜಾಕ್ ಫ್ರೂಟ್ ತಂದಿರೋದು ತುಂಬಾ ಕಮ್ಮಿ ಗೈಸ್. ಯಾರನ್ನ ಕೊಟ್ರೆ ಬಂದಿರೋದು. ಒಟ್ನಲ್ಲಿ ನಮ್ಮ ಮನೇಲಿ ಒಂದ್ಸರಿ ನಂಗೆ ನೆನಪಿಲ್ಲ ತಂದಿರೋದು. ತಂದೆ ಇಲ್ಲ ಬಿಡು, ತಂದೆ ಇಲ್ಲ. ಇನ್ನ ನಮ್ಮ ಅಪ್ಪ ತಗೊಂಡ್ಬರ್ತಾ ಇರ್ತಾರಲ್ಲ ಊರಲ್ಲಿ. ನಮ್ಮ ಅಪ್ಪ ಜಾಸ್ತಿ ಪಪ್ಪಾಯ, ಕಡಲೆಕಾಯಿ, ಅರಿಶಿಣ ಹಣ್ಣು ಈ ಥರದ್ದು ಜಾಸ್ತಿ ತಗೊಂಡ್ಬರ್ತಾರೆ. ಇಲ್ಲೆಲ್ಲ ತುಂಬ ಆಪಲ್ಲು, ಆರೆಂಜು ಅಲ್ಲಿಗೆ ಹೋಗ್ತೀವಿ ನಾವು. ನಾವೆಲ್ಲ ಇವಾಗ ಏನಾದ್ರು ತಗೋಬೇಕು ಅಂದರೆ ಆಪಲ್ಲು, ಆರೆಂಜು ಆ ಥರ ಫ್ರೂಟ್ಸ್ಗೆ ಹೋಗ್ತೀವಿ. ಅವಾಗೆಲ್ಲ ನಮ್ಮ ಅಪ್ಪ ಅವರೆಲ್ಲನೂ ಇವಾಗ್ಲೂ ಈ ಹಲಸಿನ ಹಣ್ಣು ಬಂದಾಗ, ಹಲಸಿನ ಹಣ್ಣು ಸೀಸನಲ್ಲಿ, ಇದು ಸೆಪೆಕಾಯಿ ಸೀಸನಲ್ಲಿ ಸೆಪೆಕಾಯಿ, ಕಡಲೆಕಾಯಿ, ನಮ್ಮ ಒಟ್ನಲ್ಲಿ ಯಾವ ಸೀಸನ್ ಬಂದಾಗೂ ಆ ಫ್ರೂಟ್ಸ್ ಫೇಮಸ್ ಆಗಿರುತ್ತಲ್ಲ, ಆ ಫ್ರೂಟೇ ತಗೋಬರ್ತಾರೆ ಗೈಸ್ ನಮ್ಮ ತಾತ. ಆ ಕಾಲಕ್ಕೆ ಯಾವ ತಿನ್ಬೇಕು ಅದೇ ತಿನ್ಬೇಕು. ಮತ್ತೆ ಸಿಗುತ್ತಾ ವರ್ಷವರೆಗೂ ತಿನ್ನೋದಕ್ಕೆ? ಇವಾಗ ಮಾವಿನಕಾಯಿ ಸೀಸನ್, ಮಾವಿನ ಹಣ್ಣು ಸೀಸನು. ಮೊನ್ನೆ ತಗೊಬಂದಿದ್ರಂತೆ ನೆಕ್ಸ್ಟ್ ಇಯರ್ ಬಂದು ಫೋನ್ ಮಾಡಿಬಿಟ್ಟು ಮಾವಿನಕಾಯಿಗಳಿದಾವೆ ಬಂದು ಎತ್ಕೊಂಡು ಹೋಗ್ಬಾ ಅಂತ ಹೇಳ್ತಾ ಇದ್ರು. ನಮ್ಮದು ಮರ ಏನಿಲ್ಲ, ಯಾರೋ ಕೊಟ್ಟಿರೋದು. ಅದೇ ಇನ್ನು ನಮ್ಮ ಅಜ್ಜಿ ಮನೆಯಲ್ಲಿ ನಳಿನ ಕಾರ್ನ ಚೆನ್ನಾಗಿರುತ್ತೆ ಮರದಲ್ಲಿ. ಅದು ಚೆನ್ನಾಗಿರುತ್ತೆ. ಆದರೆ ಈ ಸಲ ನಾವು ಸಖತ್ತಾಗಿ ಸ್ವೀಟ್ ಇರುತ್ತೆ ಗೈಸ್. ಚೆನ್ನಾಗಿರ್ತಾ ಇತ್ತು. ನಾವು ಹೋಗ್ಲೇ ಇಲ್ವಲ್ಲ ತಗೊಬರೋಕ್ಕಿಲ್ಲ. ಅಂದರೆ ನಮ್ಮ ಚಿಕ್ಕಮ್ಮವ್ರ ಮರದಲ್ಲೂ ಚೆನ್ನಾಗಿರ್ತಾಯಿತ್ತು ಗೈಸ್. ಅದರಲ್ಲೂ ತಗೊಬರ್ಬೋದಾಗಿತ್ತು. ಎರಡೇ ಇರೋದು, ಎರಡೇನಕ್ಕೆ ಬೀಜ ಬಿಸಾಕ್ತೀನಿ. ಡ್ರೈ ಫ್ರೂಟ್ ಚೆನ್ನಾಗೈತವೆ ಗೈಸ್. ಒಬ್ಬಳೆ ತಿಂದಾಕ್ಬಿಟ್ಲು ಗೈಸ್, ನಾನು ಬಿಡಿಸ್ಕೊಡೋ ಅಷ್ಟಲ್ಲ. ಅದೇ ಆವಾಗ ಬೆಳಗ್ಗೆಯಿಂದ ಅದು ಅಲ್ಲೇ ಐತೆ. ಇವಾಗ ಬಿಡಿಸಿದ ತಕ್ಷಣ ಖಾಲಿ ಮಾಡಿಬಿಟ್ಲು. ತಮ್ಮನಿಗೊಂದು ಇಕ್ಕಣ, ಹಲೋ ಅದಿಲ್ವಾ ನಮ್ಮಮ್ಮಗೊಂದು ಇಕ್ಕಣ. ಏನಿಲ್ಲ ಗೈಸ್, ನೀನು ತಿಂದಿಲ್ವಾ ಇನ್ನ? ನಿನಗೇನಕ್ಕೆ ತಿಂದೆ? ತಂದಿ ಸಕ್ಕನ ತಗೊಬಂದು ತಿಂದಿದ್ದು ನೀನೇ. ಒಂದೇ ತಿಂದಿದ್ದು. ಎಣ್ಣೆ ಇಲ್ಲ ಅಂದರೆ ಅರಿಶಿನ ಹಣ್ಣು ಕುಯ್ಯೋದಕ್ಕಾಗಲ್ಲ, ಬಂಕೆ ಎಲ್ಲ ಮೆತ್ಕೊಂಡ್ಬಿಡುತ್ತೆ.